ಬನ್ನಿ ಆತ್ಮೀಯ ಸ್ನೇಹಿತರೆ, ಮಾಯೆಯ ಚಕ್ರಗಳಿಂದ ದೂರ. ಸ್ವದರ್ಶನ ಚಕ್ರಧಾರಿಯೇ ಭವಿಷ್ಯದಲ್ಲಿ ಛತ್ರಧಾರಿ. ಇಂದು ಬಾಪ್ದಾದ ಎಲ್ಲ ಬ್ರಾಹ್ಮಣರ ಮಕ್ಕಳ ವರ್ತಮಾನ ಮತ್ತು ಭವಿಷ್ಯವನ್ನು ನೋಡ್ತಾ ಹರ್ಷಿತರಾಗ್ತಿದ್ದಾರೆ. ಪ್ರತಿಯೊಬ್ಬರು ಸ್ವದರ್ಶನ ಚಕ್ರಧಾರಿಯೇ ಛತ್ರಧಾರಿಯಾಗಿದ್ದಾರೆ. ವರ್ತಮಾನದಲ್ಲಿ ಚಕ್ರಧಾರಿ ಮತ್ತು ಭವಿಷ್ಯದಲ್ಲಿ ಛತ್ರಧಾರಿ. ಚಕ್ರಧಾರಿ ಅಲ್ಲದಿದ್ದರೆ ಛತ್ರಧಾರಿಯೂ ಅಲ್ಲ. ಯಾವ ಮಕ್ಕಳ ಈ ಸಂಗಮ ಯೋಗದ ಸ್ವಲ್ಪವೇ ಅಮೂಲ್ಯ ಸಮಯದಲ್ಲಿ ನಿರಂತರ ಸದಾಕಾಲ ಚಕ್ರ ಸುತ್ತುತ್ತಿರುವುದೋ, ಅರ್ಥಾತ್ ಅವಿನಾಶಿ ಚಕ್ರಧಾರಿಯಾಗಿದ್ದಾರೋ ಅವರೇ ಸದಾಕಾಲ ಛತ್ರಧಾರಿ ಆಗುವರು. ಚಕ್ರಧಾರಿ ಆಗುವಂತಹ ಸದಾ ಆತ್ಮ ಮಾಯೆಯ ಮೇಲೆ ಅಧಿಕಾರಿ ಆಗಿರುವವರು. ಅವರು ತಂದೆಯ ಬೇಹದ್ದಿನ ಆಸ್ತಿಗೆ ಅಧಿಕಾರಿಯಾಗುವರು. ಅರ್ಥಾತ್ ಸ್ವದರ್ಶನ ಚಕ್ರಧಾರಿಯೇ ಛತ್ರಧಾರಿ ಆಗುವರು. ಸದಾ ಚಕ್ರ ಮತ್ತು ಛತ್ರ ಕಂಡುಬರುತ್ತವೆಯೇ? ಚಕ್ರಧಾರಿ ಆತ್ಮಗಳ ಯಾವ ಲಕ್ಷಣ ಕಂಡುಬರುವುದು? ತಮ್ಮ ಲಕ್ಷಣವನ್ನು ತಾವು ನೋಡಿರುವಿರಾ? ಇಲ್ಲಿ ಸ್ವಯಂನ ದರ್ಶನ, ಆತ್ಮದ ದರ್ಶನ. ನಾವೆಲ್ಲ ಏನು ಸತ್ಯಯುಗದಿಂದ ಏನು ಕಲಿಯುಗದ ಮತ್ತು ಸಂಗಮ ಯುಗದಲ್ಲೂ ಕೂಡ ಪರಂಧಾಮ ತನಕನೂ ನಾವು ಯಾವೆಲ್ಲ ಪಾಠ ಮಾಡ್ತೀವಿ ಅದನ್ನ ನಾವು ಸದಾ ಚಕ್ರವನ್ನ ತಿರುಗಿಸ್ತಾ ಇರಬೇಕು. ಸ್ವದರ್ಶನ ಚಕ್ರ ಅನ್ನೋದ್ರ ಬಗ್ಗೆ ಹೇಳಿದರೆ ತಂದೆ, ಅದರಲ್ಲಿ ನೋಡಿ ನೀವು ಸದಾ ಚಕ್ರವನ್ನು ತಿರುಗಿಸ್ತಾ ಇರೋರೆ ಭವಿಷ್ಯದಲ್ಲಿ ಛತ್ರಧಾರಿ, ಅಂದ್ರೆ ತಂದೆಯ ಆಸ್ತಿಗೆ ಹಕ್ಕುದಾರರಾಗ್ತಾರೆ. ಮುಂದೆ ಏನು ಸತ್ಯುಗದ ಆಸ್ತಿಗೆ ಅಂತ ತಂದೆ ಹೇಳ್ತಾ ಇರೋದು. ಚಕ್ರಧಾರಿ ಈಗಲೂ ಪ್ರಕಾಶದ ಛತ್ರಧಾರಿಯಾಗಿ ಕಂಡುಬರುವರು. ಚಕ್ರಧಾರಿಗಳು ಈಗಲೂ ಅಂದ್ರೆ ಈ ಸಂಗಮ ಯುಗದಲ್ಲಿ ಕೂಡ ಪ್ರಕಾಶದ ಛತ್ರಧಾರಿಯಾಗಿ ಕಂಡು ಬರ್ತಾರೆ. ನೋಡಿ, ಕೇವಲ ಅಲ್ಲಿ ಕೃಷ್ಣನಿಗೆ ಮಾತ್ರ ಸ್ವದರ್ಶನ ಚಕ್ರ ತೋರಿಸ್ತಾರಲ್ವಾ. ನೋಡಿ ತಂದೆ, ನಾವೆಲ್ಲ ಪುರುಷಾರ್ಥಿಗಳು ಕೂಡ ಈ ಸ್ವದರ್ಶನ ಚಕ್ರವನ್ನ ತಿರುಗಿಸ್ಬೋದು ಅನ್ನೋದನ್ನ ನಾವಿಲ್ಲಿ ತಿಳಿಬಹುದು ತಂದೆಯ ಜ್ಞಾನದಿಂದ. ಚಕ್ರದ ಗುರುತು ಲೈಟ್ನ ಚಕ್ರ ಕಂಡು ಬರುವುದು. ಇಂತಹ ಚಕ್ರಧಾರಿ ಸದಾ ಮಾಯೆಯ ಅನೇಕ ಪ್ರಕಾರದ ಚಕ್ರಗಳಿಂದ ಮುಕ್ತರಾಗಿರುವರು. ತಮ್ಮ ದೇಹದ ಸ್ಮೃತಿಯ ಅನೇಕ ವ್ಯರ್ಥ ಸಂಕಲ್ಪಗಳ ಚಕ್ರದಿಂದ, ಲೌಕಿಕ ಮತ್ತು ಅಲೌಕಿಕ ಸಂಬಂಧಗಳ ಚಕ್ರದಿಂದ, ತಮ್ಮ ಅನೇಕ ಜನ್ಮಗಳ ಸ್ವಭಾವ ಮತ್ತು ಸಂಸ್ಕಾರಗಳ ಚಕ್ರದಿಂದ ಮತ್ತು ಪ್ರಕೃತಿಯ ಅನೇಕ ಪ್ರಕಾರದ ಆಕರ್ಷಣೆಯ ಚಕ್ರದಿಂದ ಅವರು ಸದಾ ಮುಕ್ತರಾಗಿರುವರು. ಸ್ವದರ್ಶನ ಚಕ್ರವನ್ನು ಬಿಟ್ಟು ಅವರು ಬೇರೆ ಯಾವ ಚಕ್ರದಲ್ಲಿಯೂ ಬರುವುದಿಲ್ಲ. ತಂದೆಯಿಂದ ಪ್ರಾಪ್ತಿಯಾದ ಶಕ್ತಿಗಳಿಂದ ಅನ್ಯಾತ್ಮಗಳನ್ನು ಸಹ ಅನೇಕ ಚಕ್ರಗಳಿಂದ ಸಹಜವಾಗಿ ಬಿಡಿಸುವರು. ಮಾಯೆಯ ಅನೇಕ ಪ್ರಕಾರದ ಚಕ್ರಗಳ ಲಕ್ಷಣಗಳು ಯಾವುವು? ಚಕ್ರಧಾರಿ ಆತ್ಮ ಲೈಟ್ನ ಕಿರೀಟಧಾರಿಯಾಗಿರುವವರು ಮತ್ತು ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರುವರು. ಮಾಯೆಯ ಅನೇಕ ಪ್ರಕಾರದ ಚಕ್ರಗಳಲ್ಲಿ ಬರುವಂತಹವರ ಲಕ್ಷಣಗಳು ಯಾವುವು? ಇವರ ತಲೆಯ ಮೇಲೆ ಲೈಟ್ನ ಕಿರೀಟವಿದೆ. ಹಾಗೆ ಅವರ ತಲೆಯ ಮೇಲೆ ಅನೇಕ ಪ್ರಕಾರದ ವಿಘ್ನಗಳ ಹೊರೆ ಇದೆ. ಏನು? ಮಾಯೆಯ ಚಕ್ರದಲ್ಲಿ ಬರುವವರಿಗೆ ವಿಘ್ನದ ಹೊರೆ ಇದೆ ಅವ್ರ ತಲೆಯ ಮೇಲೆ ಅಂತ ತಂದೆ ಹೇಳ್ತಿದ್ದಾರೆ. ಸ್ವದರ್ಶನ ಚಕ್ರಧಾರಿಯರ ಮೇಲೆ ಲೈಟ್ ಹೊಳಿತಾ ಇರ್ತದೆ. ಕಿರೀಟಧಾರಿ ತೋರಿಸ್ತಾರಲ್ವಾ, ಈಗ ದೇವತೆ ಪೂಜೆ ಹಿಂದೆ ಕಿರೀಟದ ಹಿಂದೆ ಲೈಟ್ನ, ಹಾಗೆ ಸದಾ ಯಾವುದಾದರೂ ಪ್ರಕಾರದ ಹೊರೆ ಅವರ ತಲೆಯ ಮೇಲೆ ಅರ್ಥಾತ್ ಬುದ್ಧಿಯಲ್ಲಿ ಅನುಭವವಾಗುವುದು. ಇಂತಹ ಆತ್ಮ ಸದಾ ಸಾಲಗಾರ ಮತ್ತು ರೋಗಿಯಾಗಿರುವನು. ಅಂದ್ರೆ ಏನೋ ವಸ್ತು ಹೊತ್ತಿರೋದಲ್ಲ, ಅವರ ಆತ್ಮದಲ್ಲಿ ಏನೋ ಒಂದು ರೀತಿಯ ಹೊರೆ ಇರ್ತದೆ. ಹಗುರತನ ಅನ್ನೋದು ಇರೋದಿಲ್ಲ. ಅವರ ಮಸ್ತಕದ ಮೇಲೆ, ಮುಖದ ಮೇಲೆ ಸದಾ ಪ್ರಶ್ನಾರ್ಥಕ ಚಿಹ್ನೆ ಇರುವುದು. ಪ್ರತಿಯೊಂದು ಮಾತಿನಲ್ಲಿ ಏಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳು ಇರುವವು. ಒಂದು ಕ್ಷಣವೂ ಸಹ ಬುದ್ಧಿ ಏಕಾಗ್ರ ಎಂದರೆ ಫುಲ್ ಸ್ಟಾಪ್ ನಲ್ಲಿ ಬರುವುದಿಲ್ಲ, ಪೂರ್ಣ ವಿರಾಮದ ಚಿಹ್ನೆ ಆಗಿದೆ. ಅರ್ಥಾತ್ ಮನಸ್ಸಿನಲ್ಲಿಯೂ ಬಿಂದು ಸ್ವರೂಪದ ಸ್ಥಿತಿ ಇರೋದಿಲ್ಲ. ವಾಚ ಮತ್ತು ಕರ್ಮದಲ್ಲಿ ಆದದ್ದು ಆಗಿ ಹೋಗ್ಲಿ, ಮಾತಲ್ಲಿ ಅಥವಾ ಕರ್ಮದಲ್ಲಿ ಅಂದ್ರೆ ಕೆಲಸದಲ್ಲಿ ಆಗದಿರ್ಲಿ, ಮನಸ್ಸಲ್ಲಿ ಕೂಡ ಫುಲ್ ಸ್ಟಾಪ್ ಇರೋದಿಲ್ಲ, ನಾನ್ ಸ್ಟಾಪ್ ಇರುತ್ತೆ. ಯಾವುದು ಹೊಸ್ತಲ್ಲ, ಏನಾಗುತ್ತಿದೆಯೋ ಅದು ಕಲ್ಯಾಣಕಾರಿಯಾಗಿದೆ, ಹೀಗೆ ಪೂರ್ಣ ವಿರಾಮ ಅರ್ಥಾತ್ ಬಿಂದು ಇಡಲು ಬರೋದಿಲ್ಲ. ಕಲ್ಯಾಣಕಾರಿಯಾಗಿದೆ, ಏನ್ ನಡೀತಿದೆಯೋ ಅದು ಅಂತ ಇಲ್ಲ, ಮತ್ತು ಮನಸ್ಸನ್ನ ಗೊಂದಲ ಮಾಡ್ಕೊಳ್ತಾರೆ. ಪ್ರಶ್ನಾರ್ಥಕ ಚಿಹ್ನೆಯ ಗುರುತು ನೋಡಲು ಡೊಂಕಾಗಿರ್ತದೆ ಅಲ್ವಾ. ಫುಲ್ ಸ್ಟಾಪ್ ಬರೆಯುವುದು ಬಹಳ ಸಹಜವಾಗಿದೆ, ಪ್ರಶ್ನಾರ್ಥಕ ಚಿಹ್ನೆ ಬರೆಯುವುದು ಕಠಿಣವಾಗಿದೆ. ಆದ್ದರಿಂದ ತಮಗಾಗಲಿ ಅಥವಾ ಬೇರೆಯವರಿಗಾಗಲಿ ಅಥವಾ ತಂದೆಗಾಗಲಿ ಅನೇಕ ಪ್ರಕಾರದ ಪ್ರಶ್ನೆ ಮಾಡುವುದರಿಂದ ಈ ಆತ್ಮ ಸ್ವದರ್ಶನ ಚಕ್ರಧಾರಿ ಛತ್ರಧಾರಿಯಲ್ಲ ಎಂಬ ಲಕ್ಷಣವನ್ನ ತೋರಿಸ್ತದೆ. ಯಾವುದೋ ಮಾಯೆಯ ಚಕ್ರದಲ್ಲಿ ಬರುವ ಆತ್ಮ.
ನೀನು ಅವ್ರ ಸುದರ್ಶನ ಚಕ್ರಧಾರಿ ಅಲ್ಲ, ಮುಂದೆ ಛತ್ರಧಾರಿಯೂ ಅಲ್ಲ ಭವಿಷ್ಯದಲ್ಲಿ ಅನ್ನೋದು ತೋರಿಸ್ತದೆ. ಇಂತಹ ಆತ್ಮ ಪ್ರತಿಯೊಂದು ಸಂಕಲ್ಪದಲ್ಲಿ ನಾನು ಸಫಲತೆ ಮೂರ್ತಿ ಆಗಿರುವೆನಾ ಎಂದು ಸದಾ ತಮಗೆ ತಾವೇ ಸಹ ಪ್ರಶ್ನೆ ನೋಡಿ, ಪ್ರಶ್ನಾರ್ಥಕ ಮಾರ್ಕು ಚಿಹ್ನೆ ಅಂದ್ರೆ ಫುಲ್ ಸ್ಟಾಪ್ ಇರೋದೇ ಇಲ್ಲ, ಗೊಂದಲದ ಗೂಡಾಗಿರ್ತದೆ. ನಾನು ಸರ್ವರ ಸಂಪರ್ಕದಲ್ಲಿ ಸಫಲತೆ ಪಡೆದು ಸಮೀಪ ಆತ್ಮನಾಗಿರುವೆನಾ, ನಾನು ಸರ್ವರ ಸ್ವಭಾವ ಸಂಸ್ಕಾರಗಳ ಜೊತೆ ಮುಂದೆ ಹೋಗುವೆನಾ, ಸರ್ವರನ್ನು ಸಂತುಷ್ಟ ಮಾಡುವಿನಾ, ಹೀಗೆ ಅನೇಕ ಪ್ರಕಾರದ ಪ್ರಶ್ನೆಗಳು ತಮ್ಮೊಂದಿಗೆ ಮತ್ತು ಅನ್ಯರ ಬಗೆಗೆ ಇರುವವು. ಇವರು ನನ್ನ ಜೊತೆಗೆ ಹೀಗೇಕೆ ಇರ್ತಾರೆ, ನನಗೆ ವಿಶೇಷ ಸಹಯೋಗ ಏಕೆ ಸಿಗೋದಿಲ್ಲ, ನನ್ನ ಹೆಸರು ನನ್ನ ಮಾನ ಏಕಿಲ್ಲ, ಇದೇ ರೀತಿ ಅನ್ಯರ ಬಗೆಗೆ ಪ್ರಶ್ನೆಗಳು ಇರುವವು. ಅನೇಕ ಪ್ರಶ್ನೆ ಇರ್ತಾವಂತೆ ಅವರ ಬಳಿ. ಇದೇ ರೀತಿ ತಂದೆ ಬಗ್ಗೆ ಪ್ರಶ್ನೆ ಇದೆ. ತಂದೆ ಸರ್ವಶಕ್ತಿವಂತನಾಗಿರುವಾಗ ನನ್ನ ಬುದ್ಧಿಯನ್ನು ಏಕೆ ತಿರುಗಿಸುವುದಿಲ್ಲ ಅಂತ ತಂದೆಗೂ ಕೂಡ ಪ್ರಶ್ನೆ ಮಾಡ್ತಾರಂತೆ. ದೃಷ್ಟಿಯಿಂದ ಪರಿವರ್ತನೆ ಮಾಡುವನು ನನ್ನ ಕಡೆಗೆ ಏಕೆ ದೃಷ್ಟಿ ಇಡಲಿಲ್ಲ, ತಂದೆಯಾಗಿರುವಾಗ ಹೇಗಿದ್ದನೋ, ಯಾವ ರೀತಿ ಇದ್ದೇನೋ ಅವರವನೇ ಆಗಿದ್ದೇನೆ. ನನ್ನನ್ನು ಪಾರು ಮಾಡುವುದು ಅವರ ಜವಾಬ್ದಾರಿಯಾಗಿದೆ. ದಾತ ಆಗಿರುವಾಗ ನಾನು ಏನನ್ನು ಬಯಸುತ್ತೇನೆ ಅದು ಏಕೆ ತಂದೆ ಕೊಡೋದಿಲ್ಲ. ತ್ರಿಕಾಲದರ್ಶಿಯಾಗಿದ್ದಾರೆ, ನನ್ನ 3 ಕಾಲಗಳನ್ನು ತಿಳಿದಿದ್ದಾರೆ. ತಮ್ಮ ಶಕ್ತಿಯಿಂದ ತಾವೇ ನನಗೆ ಶ್ರೇಷ್ಠ ಪದವಿಯನ್ನು ಕೊಡುವುದಿಲ್ಲ. ಹೀಗೆ ಮಧುರ ದೂರುಗಳನ್ನು ತಂದೆ ಮುಂದೆ ಇಡುವರು. ಒಂದು ಕಡೆಗೆ ಜನ್ಮ ಜನ್ಮದ ಹೊರೆ, ಇನ್ನೊಂದು ಕಡೆಗೆ ತಂದೆಯ ಮಕ್ಕಳ ಕಾರಣ. ತಂದೆಯಿಂದ ಸಿಕ್ಕಂತಹ ಸರ್ವಾಧಿಕಾರದ ಬದಲಾಗಿ ಕರ್ತವ್ಯ ಪಾಲನೆ ಮಾಡದಿರುವ ಕಾರಣ ಕರ್ತವ್ಯವು ಸಾಲವಾಗುತ್ತದೆ. ಸಾಲದ ಹೊರೆ ಆತ್ಮನ ಎಲ್ಲ ದುರ್ಬಲತೆಗಳು ರೋಗದ ರೂಪವನ್ನು ತೆಗೆದುಕೊಳ್ಳುತ್ತವೆ. ಈ ರೀತಿಯ ಡಬ್ಬಲ್ ಹೊರೆ ಇರುವರು ಸುದರ್ಶನ ಚಕ್ರಧಾರಿ ಹೇಗೆ ಆಗುವರು ಅಂತ ತಂದೆ ಹೇಳ್ತಿದ್ದಾರೆ. ಚಕ್ರಧಾರಿಯಾಗಬೇಕು, ಎಲ್ಲ ಹೊರೆ ಇರುವವರಾಗಬೇಕು. ಏನೋ ಚಕ್ರಧಾರಿ ಆಗಬೇಕು, ಇಲ್ಲ ಹೊರೆ ಇರುವವರಾಗಬೇಕು. ಹೀಗೆ ಹೊರೆ ಇರುವ ಆತ್ಮಗಳು ಡಬ್ಬಲ್ ಲೈಟ್ಧಾರಿಗಳು ಹೇಗೆ ಆಗುವರು. ಆದ್ದರಿಂದ ಅನುಭವವಾಗುವುದಿಲ್ಲ ಎಂಬ ಒಂದೇ ಮಾತು ಮತ್ತೆ ಮತ್ತೆ ಅವರಿಂದ ಕೇಳಿ ಬರುತ್ತದೆ. ಕೇಳುತ್ತಿರುತ್ತಾರೆ, ನಡೆಯುತ್ತಿರುತ್ತಾರೆ, ಆದರೆ ಪ್ರಾಪ್ತಿಯ ಗುರಿ ಕಂಡು ಬರುವುದಿಲ್ಲ. ನಡೀತಿರ್ತಾರೆ, ಕೇಳ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಆದರೆ ಅವ್ರಿಗೆ ಪ್ರಾಪ್ತಿ ಆಗ್ತಾ ಇರೋದಿಲ್ಲ. ಯಾಕೆ ಅಂದರೆ ಕ್ವಶನ್ ಮಾರ್ಕ್ ಇದೆ, ಬಹಳ ಕಠಿಣವಾಗಿದೆ ಎಂಬ ಧ್ವನಿಯನ್ನ ಕೇಳಿದಾಗ ಮತ್ತು ಅಂತಹ ಮಕ್ಕಳನ್ನ ನೋಡಿದಾಗ ತಂದೆ ಏನ್ ಮಾಡ್ತಾರೆ, ಮುಗುಳ್ನಗ್ತಾರೆ. ಮತ್ತೇನು ಮಾಡುವರು. ಆದರೂ ದಯಾಹೃದಯ ತಂದೆಯ ಸಂಬಂಧದ ಕಾರಣ ನೀವೇ ಮಕ್ಕಳು ಅನೇಕ ಬಾರಿ ವಿಜಯ ಪ್ರಾಪ್ತಿ ಮಾಡಿಕೊಂಡಿರುವಿರಿ. ಸಾಹಸ ಮಕ್ಕಳದು ಮತ್ತು ಸಹಯೋಗ ತಂದೆಯದು ಎಂದು ಹೇಳುತ್ತಾರೆ. ಆದರೂ ಮುಂದೆ ಸಾಗಿ ನಿಲ್ಲಬೇಡಿ. ಕಲ್ಪದ ಹಿಂದಿನಂತೆ ಮತ್ತೆ ವಿಜಯಿಯಾಗಿ ಎಂದು ಮತ್ತೆ ಮತ್ತೆ ಸಾಹಸ ಮತ್ತು ಉಲ್ಲಾಸ ಕೊಡುತ್ತಿರುತ್ತಾರೆ. ಕೇವಲ ಒಂದು ಕ್ಷಣವಾದರೂ ಸತ್ಯ ಮನಸ್ಸಿನಿಂದ ಸರ್ವ ಸಂಬಂಧಗಳಿಂದ ನೆನಪು ಮಾಡಿ. ಆಗ ಆ ಒಂದು ಕ್ಷಣದಲ್ಲಿ ಮಿಲನ ಮಾಡುವ ಅನುಭೂತಿ ಮತ್ತು ಪ್ರಾಪ್ತಿ ಇಡೀ ದಿನದಲ್ಲಿ ಮತ್ತೆ ಮತ್ತೆ ಎಲ್ಲ ಕಡೆಗಳಿಂದ ದೂರ ಮಾಡಿ ತಂದೆಯ ಕಡೆಗೆ ಆಕರ್ಷಣೆ ಮಾಡುವುದು. ಎಷ್ಟೇ ನಿರ್ಬಲರಾಗಿದ್ದರೂ ಒಂದು ಕ್ಷಣದ ನೆನಪನ್ನು ಮಾಡಬಹುದಲ್ಲವೇ. ಇಂತಹ ನಿರ್ಬಲ ಆತ್ಮಗಳಿಗೆ ಒಂದು ಕ್ಷಣದ ನೆನಪು ಮಾಡುವ ಸಾಹಸದ ಬದಲು ತಂದೆ 1000 ಪಟ್ಟು ಸಹಯೋಗಿಯಾಗುವರು. ಇದಕ್ಕಿಂತಲೂ ಸಹಜ ಮತ್ತೇನನ್ನು ಮಾಡುವರು. ಅಥವಾ ತಮ್ಮ ಪರವಾಗಿ ಯೋಗವನ್ನು ಸಹ ತಂದೆಯೇ ಮಾಡಬೇಕೇ. ಯೋಗವನ್ನು ತಂದೆ ಹೇಳ್ಕೊಟ್ರು, ಅದನ್ನು ಯೋಗನು ಕೂಡ ಅವರೇ ಮಾಡಬೇಕೇ. ನೀವು ನೆನಪು ಮಾಡಿ ಅಂತ ತಂದೆ ಹೇಳ್ತಾರೆ, ಅವರೇ ಯೋಗನು ಮಾಡಬೇಕಾ ಅಂತ ತಂದೆ ಕೇಳ್ತಿದ್ದಾರೆ. ನಾಜೂಕು ಮಕ್ಕಳಲ್ಲವೇ, ನಾಜೂಕು ಮಕ್ಕಳು ತಂದೆಯ ಮುಂದೆಯೂ ನಾಜೂಕುತನವನ್ನು ತೋರಿಸುತ್ತಾರೆ. ಆದ್ದರಿಂದ ನಾಜಯುಕ್ತರಲ್ಲ, ಆದರೆ ರಾಜಯುಕ್ತ ಮತ್ತು ಯುಕ್ತಿಯುಕ್ತರಾಗಿ ತಿಳಿಯಿತೆ ಒಳ್ಳೆಯದು. ಇಂತಹ ಛತ್ರಧಾರಿ ತಮ್ಮನ್ನು ಮತ್ತು ಎಲ್ಲರನ್ನೂ ನಿರ್ಬಲರಿಂದ ಮಹಾಬಲವಂತರನ್ನು ಮಾಡುವಂತಹ ಸರ್ವ ದುರ್ಬಲತೆಗಳನ್ನು ಕ್ಷಣದಲ್ಲಿ ಸಂಕಲ್ಪದಲ್ಲಿ ಬಲಿ ಕೊಡುವಂತಹ ಮಹಾಬಲಿ ಕೊಡುವ ಮಹಾಬಲವಂತ ಅರ್ಥಾತ್ ಮಾಸ್ಟರ್. ಸರ್ವಶಕ್ತಿಗಳನ್ನು ಶಸ್ತ್ರ ಸಮಾನ ಕರ್ತವ್ಯದಲ್ಲಿ ತರುವಂತಹ ಕರ್ಮಯೋಗಿ ಸಹಜಯೋಗಿ ಆತ್ಮಗಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇನ್ನೊಂದು ನೋಡಿ, ಇಲ್ಲಿ ಸತ್ಯಯುಗದಲ್ಲಿ ನಾವು ದೇವಿ ದೇವತಾ ಪಾರ್ಟನ್ನ ಮಾಡ್ತೀವಿ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಪೂಜ್ಯ ಅಂದ್ರೆ ಮಂದಿರಗಳಲ್ಲಿ ಪೂಜ್ಯ ಅಂದ್ರೆ ಪೂಜೆ ಮಾಡಿಸ್ಕೊಂತ ಸ್ಥಾನ ಪಡಿತೀವಿ. ಈ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರ ಸ್ಥಾನವನ್ನ ಪಡಿತೀವಿ. ಮತ್ತೆ ಫರಿಸ್ತ ಆಗಿ ನಾವು ಏನ್ ಮಾಡ್ತೀವಿ, ಮತ್ತೆ ಸೂಕ್ಷ್ಮವತನಕ್ಕೆ ಈ ರೀತಿ ಒಂದು 5 ಪಾಯಿಂಟ್ ಬರ್ತದೆ ಇಲ್ಲಿ. ಇದಕ್ಕೆ ಈ ಚಕ್ರ ತಿರುಗಿಸೋದು ಅಂತ ಹೇಳ್ತಾರೆ. ಪರಂಧಾಮಕ್ಕೆ ಹೋಗೋದು, ಮತ್ತೆ ಪರಂಧಾಮದಿಂದ ಮತ್ತೆ ಸತ್ಯುಗದಲ್ಲಿ ಪಾತ್ರಕ್ಕೆ ಬರೋದು,
ಅಶರೀರಿಯಾಗುವ ವಿಧಿ. ಹೀಗೆ ಇವೆಷ್ಟು ಚಕ್ರದವನ್ನ ನಾವು ತಿರುಗಿಸ್ಕೊಳ್ತಾ ಇರಬೇಕು. ಅದು ಬಿಟ್ಟು ನಾವು ಪರದರ್ಶನದಲ್ಲಿ ಬರಬಾರ್ದು ಅನ್ನೋದೇ ತಂದೆ ಹೇಳ್ತಾ ಇರೋದು. ಓಂ ಶಾಂತಿ.